ಗೌರವಿಸಲಾಗಿದೆ. ಅಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಎಲ್ಲ ಗೌರವಾಂತ ಸರ್ವ ಅತಿಥಿ ಮಹಿಳೆಯರು ಸಹ ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಮುನ್ನುಡಿ ಬರೆಯಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲ ಹೆಣ್ಮಕ್ಳಿಗೂ ಬಸ್ಸಲ್ಲಿ ಉಚಿತ, ನಾವು ಗಂಡು ಮಕ್ಕಳು ನೋಡಿ ನಮಗೂ ಅಷ್ಟೇ ಕಷ್ಟ ಇದೆ, ಬಸ್ ಪಾಸ್ ಇಲ್ಲ ಅಂತ ಹೇಗೋ ಸರ್ಕಾರ ಚಿಂತೆಯನ್ನ ಮಾಡಿ ಇವತ್ತು ಎಲ್ಲಾ ವಿದ್ಯಾರ್ಥಿಗಳಿಗೂ ಬಸ್ ಪಾಸ್ ಉಚಿತವನ್ನ ಮಾಡಿದ್ದಾರೆ. ಅದರಿಂದ ಪಾಪ ಸಾಕಷ್ಟು ಮಕ್ಕಳಿಗೆ ಅನುಕೂಲ ಆಗಿದೆ. ಸೊ ಈ ತರ ಸಣ್ಣ ಸಣ್ಣ ಒಂದು ಏನು ಇವತ್ತು ಪ್ರೋತ್ಸಾಹ, ಒಂದು ಧನ ಆಗಿರ್ಬೋದು ಅಥವಾ ಪ್ರೋತ್ಸಾಹಿಸ್ತಾ ಇದೆ ಸರ್ಕಾರದಿಂದ, ಅದು ಇವತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ತುಂಬಾ ಅವಕಾಶಗಳು ಸಿಗ್ತಾ ಇದೆ ಅಂತ. ಇಲ್ಲಾಂದ್ರೆ ಮೊದಲು ಯೋಚನೆ ಮಾಡೋರು, ಹೆಣ್ಣು ಮಗಳಿಗೊಬ್ಬಳಿಗೆ ಇಷ್ಟೆಲ್ಲ ಓದಿಸ್ತೀವಿ, ಅವಳ ಎಜುಕೇಶನ್ ತಕ್ಕಾಗಿರೋ ವರವನ್ನ ಹುಡುಕ್ಬೇಕು, ಅದ್ರ ಜೊತೆಗೆ ಅವ್ರಿಗೆ ಮದುವೆ ಖರ್ಚುಗಳನ್ನ ನಿಭಾಯಿಸಬೇಕು, ಇದು ಬೇಕಾಗಿಲ್ಲ ಅಂತ ಮಾಡ್ಕೊಳ್ತೀವಿ ಅಂತ. ಸೊ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇರೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣ, ಹೆಣ್ಣು ಮಕ್ಕಳ ಒಂದು ಆರ್ಥಿಕ ಸ್ವಾವಲಂಬಿಯ ಬದುಕು ಇವೆಲ್ಲ ತುಂಬಾನೇ ಮುಖ್ಯ. ಇದರತ್ತ ಮಹಿಳೆ ಯೋಚನೆ ಮಾಡಿ ಗಮನ ಹರಿಸಿ ಸ್ವಾವಲಂಬಿ ಬದುಕನ್ನ ಬದುಕಿ ಸದೃಢವಾದ ಒಂದು ಬದುಕುವನ್ನ ಕಟ್ಕೊಂಡು ಬಹಳ ಸುಂದರವಾಗಿ, ಸುಸಜ್ಜಿತವಾಗಿ, ಕ್ರಮಬದ್ಧವಾಗಿ, ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿರುವಂತ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ನ ಕಾರ್ಯದರ್ಶಿಗಳು ಶ್ರೀಮತಿ ಮಂಜುಳಾ ಶ್ರೀನಿವಾಸ್ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಶುಭಾ ವೇಣುಗೋಪಾಲ್ ಅವರಿಂದ ನೆರವೇರಿಸಲಾಗ್ತಾ ಇದೆ. ಶ್ರೀಯುತ ಎಸ್ ಪ್ರಸಾದ್ ಸರ್ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ರಾಜ್ಯಾಧ್ಯಕ್ಷರು ಸುಬ್ರಹ್ಮಣ್ಯ ಸರ್ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಸರ್ ಹೋರಾಟಗಾರರು ಮುಖಂಡರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತೇನೆ. ಒಂದು ಗೌರವ ಸಮರ್ಪಣೆಯನ್ನ ನೆರವೇರಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಪ್ಲೀಸ್ ಅದಕ್ಕೆ ನೀರು ರಾಜ್ಯ ಪ್ರಶಸ್ತಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತವರು ನಮ್ಮ ಮೈಲಾರ ಪ್ರಸಾದ್ ಅವರು.